ಶಿವೋಹಂ ಎಲ್ಲರಿಗೂ. ನನ್ನ ಹೆಸರು ರಶ್ಮಿ. ನಾನು ಇವತ್ತು ಋಷಿ ವಿಶ್ವಾಮಿತ್ರರ ಬಗ್ಗೆ ಮಾತನಾಡುತ್ತಿದ್ದೇನೆ. ವಿಶ್ವಾಮಿತ್ರರು ಮೂಲತಃ ಕ್ಷತ್ರಿಯ ವಂಶದವರು. ಇವರು ಚಂದ್ರವಂಶಕ್ಕೆ ಸೇರಿದವರಾಗಿದ್ದು ಇವರು ಗಾದಿರಾಜನ ಮಗನಾಗಿದ್ದಾರೆ. ಇವರ ಧರ್ಮಪತ್ನಿ ಹೆಸರು ಐಮಾವತಿ. ಆದರೆ ಮೇನಕೆ ಇವರ ಧರ್ಮಪತ್ನಿ ಎಂದು ಲೋಕಪ್ರಸಿದ್ಧಿ ಆಗಿದೆ. ಮೇನಕೆಯು ಕಣ್ವರಾಜನ ಸಾಕು ಮಗಳಾಗಿದ್ದು ಒಂದು ದಿನ ವಿಶ್ವಾಮಿತ್ರರು ಘೋರ ತಪಸ್ಸು ಮಾಡಬೇಕೆಂದುಕೊಂಡು ತಪಸ್ಸಿಗೆ ಕುಳಿತರು. ಇದರ ವಿಷಯ ದೇವೇಂದ್ರನಿಗೆ ತಲುಪುತ್ತದೆ. ಇವರು ಹೀಗೆ ಘೋರ ತಪಸ್ಸನ್ನು ಮಾಡಿದರೆ ಒಂದು ದಿವಸ ಸ್ವರ್ಗಲೋಕವನ್ನೇ ಕೇಳಬಹುದೆಂದುಕೊಂಡು ದೇವೇಂದ್ರನು ಚಿಂತಿತನಾಗುತ್ತಾನೆ. ಅದರಂತೆ ವಿಶ್ವಾಮಿತ್ರರು ಚಳಿ ಮಳೆ ಗಾಳಿ ಎನ್ನದೆ ಘೋರ ತಪಸ್ಸನ್ನು ಮಾಡತೊಡಗುತ್ತಾರೆ. ಈ ವಿಷಯ ದೇವೇಂದ್ರನಿಗೆ ಚಿಂತಿತನಾಗಿ ದೇವಲೋಕದ ಅಪ್ಸರೆ ಮೇನಕೆಯನ್ನು ಕರೆಸಿ ಇವರ ತಪಸ್ಸನ್ನು ಭಂಗಗೊಳಿಸಬೇಕೆಂದು ಒಪ್ಪಿಸುತ್ತಾನೆ. ಅದರಂತೆ ಮೇನಕೆಯು ಇವರ ತಪಸ್ಸನ್ನು ವಿಶ್ವಾಮಿತ್ರ ತಪಸ್ಸನ್ನು ಭಂಗಗೊಳಿಸುತ್ತಾರೆ. ಮಂತ್ರಗಳಲ್ಲಿಯೇ ಶ್ರೇಷ್ಠವಾದ ಮಂತ್ರವೆಂದರೆ ಅದು ಗಾಯತ್ರಿ ಮಂತ್ರವಾಗಿದೆ. ಗಾಯತ್ರಿ ಮಂತ್ರವು 4 ವೇದಗಳಲ್ಲಿ ಇರುವಂತಹ ಒಂದೇ ಮಂತ್ರವಾಗಿದ್ದು ಇದು ಸೂರ್ಯೋಪಾಸನಾ ಮಂತ್ರವಾಗಿದೆ. ಬ್ರಹ್ಮದೇವರಿಂದ ಅನುಗ್ರಹಿಸಲ್ಪಟ್ಟ ಮಂತ್ರವಾಗಿದ್ದು ವಿಶ್ವಾಮಿತ್ರರು ಸಿದ್ಧಿ ಮಾಡಿಕೊಂಡು ಲೋಕ ಪ್ರಚಾರ ಮಾಡಿದ್ದರಿಂದ ಇದರ ಪುನಶ್ಚರಣದ ಕೀರ್ತಿ ವಿಶ್ವಾಮಿತ್ರರಿಗೆ ಸಲ್ಲುತ್ತದೆ. ಒಂದು ದಿನ ಹರಿಶ್ಚಂದ್ರನ ತಂದೆ ತ್ರಿಶಂಕು ರಾಜನು ಸಶರೀರವಾಗಿ ಸ್ವರ್ಗ ಸೇರಬೇಕೆಂದು ವಸಿಷ್ಠರಲ್ಲಿ ಬಂದು ವಿನಂತಿಸಿಕೊಳ್ಳುತ್ತಾರೆ. ವಸಿಷ್ಠರು ಇದಕ್ಕೆ ನಿರಾಕರಿಸುತ್ತಾರೆ. ನೀನು 3 ಪಾಪ ಮಾಡಿದ್ದರಿಂದ ನೀನು ಸ್ವರ್ಗವನ್ನು ಸೇರಲು ಅರ್ಹತೆ ಇಲ್ಲವೆಂದು ನಿರಾಕರಿಸುವುದರಿಂದ ತ್ರಿಶಂಕು ರಾಜನು ವಿಶ್ವಾಮಿತ್ರರ ಬಳಿ ಬಂದು ವಿನಯದಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ನನ್ನನ್ನು ಸ್ವರ್ಗ ಸೇರುವಂತೆ ಮಾಡಿ ಎಂದು ಪ್ರಾರ್ಥಿಸಿದಾಗ ವಿಶ್ವಾಮಿತ್ರರು ಇದರ ಪರಿಣಾಮವಾಗಿ ವಿಶ್ವಾಮಿತ್ರರು ತ್ರಿಶಂಕುವನ್ನು ಸ್ವರ್ಗ ಸೇರುವಂತೆ ಮಾಡುತ್ತಾರೆ. ಆದರೆ ದೇವೇಂದ್ರನು ನೀವು ಸ್ವರ್ಗ ಸೇರಲು ಅರ್ಹತೆ ಇಲ್ಲವೆಂದು ಕೆಳಗೆ ನೂಕುತ್ತಾನೆ. ವಿಶ್ವಾಮಿತ್ರರು ನೀನು ಸ್ವರ್ಗಕ್ಕೆ ಮೇಲೆ ನೂಕುತ್ತಾರೆ. ಈ ಕಡೆ ಮೇಲೆ ಸ್ವರ್ಗವೂ ಇಲ್ಲ, ಕೆಳಗೆ ಭೂಮಿಯೂ ಇಲ್ಲ ಎನ್ನುವಂತೆ ತ್ರಿಶಂಕುಗೆ ವಿಶ್ವಾಮಿತ್ರರು ತ್ರಿಶಂಕು ಸ್ವರ್ಗವನ್ನು ನಿರ್ಮಿಸಿಕೊಡುತ್ತಾರೆ. ಅದರಂತೆ ಆತ್ಮಕಥೆಯನ್ನು ತ್ರಿಶಂಕು ರಾಜನಿಗೆ ವಹಿಸುತ್ತಾರೆ. ಇದು ವಿಶ್ವಾಮಿತ್ರರ ಕಥೆಯಾಗಿದ್ದು ಇದನ್ನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು.